ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಮ್ಯಾಂಗೋ ಪೂರಿ ರೆಸಿಪಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಇಲ್ಲಿ ಹಾಲು ಕಾಯಿಸ್ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ. ಈ ಮ್ಯಾಂಗೋ ಸೀಸನ್ನಲ್ಲಿ ಮ್ಯಾಂಗೋ ಪೂರಿ ಮಾಡ್ಕೊಂಡು ರೆಸಿಪಿ ತಿಂದಿಲ್ಲ ಅಂದರೆ ಹೇಗೆ? ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮ್ಯಾಂಗೋ ಪೂರಿ ರೆಸಿಪಿ ಸಖತ್ತಾಗಿ ಬಂದಿತ್ತು. ಇಲ್ಲಿ ರಾತ್ರಿಯೇ ನಾನು ಮ್ಯಾಂಗೋವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಲು ಮತ್ತು ಮ್ಯಾಂಗೋವನ್ನು ಎರಡೂ ಕೂಡ ಮಿಕ್ಸಿಲಿ ಗ್ರೈಂಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ. ಇವಾಗ ನಾನು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಇದು ಮ್ಯಾಂಗೋ ರಸ ಎಷ್ಟಿದೆ ಅಷ್ಟಕ್ಕೆ ನಾನು ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, ನಿಮಗೇನಾರ ಸ್ವಲ್ಪ ನೀರು ಹಾಕೋಬೇಕು ಅನಿಸಿದ್ರೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನನಗೇನೋ ಇದು ರಸ ಕರೆಕ್ಟಾಗಿದೆ ಹಿಟ್ಟಿಗೆ ಅನಿಸ್ತು, ಅದಕ್ಕೋಸ್ಕರ ನಾನಿಲ್ಲಿ ಹಾಲು ಯೂಸ್ ಮಾಡ್ತಾಯಿಲ್ಲ. ನೀವು ಬೇಕಾದರೂ ಹೀಗೆ ಕೂಡ ಕಲಿಸಿದ ತಕ್ಷಣ ಕೂಡ ಪೂರಿ ಮಾಡ್ಕೋಬೋದು, ಇಲ್ಲಾಂದರೆ 5 ನಿಮಿಷ ಎತ್ತಿಕ್ಬಿಟ್ಟು ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಪೂರಿ ಮಾಡಲು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಈ ಪೂರಿ ಮಾತ್ರ ಸಖತ್ ಕ್ರಿಸ್ಪಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಯಾವ ರೀತಿ ಪೂರಿ ಮಾಡ್ಕೋತೀರಲ್ಲ ಅದೇ ಶೇಪಲ್ಲಿ ಪೂರಿ ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ. ಚಿಕ್ಕ ಪೂರಿ ಅಂದರೆ ತುಂಬ ಇಷ್ಟ ಅಲ್ಲ, ಅದಕ್ಕೋಸ್ಕರ ನಾನು ಚಿಕ್ಕ ಸೈಜಲ್ಲಿ ಪೂರಿ ಮಾಡ್ಕೋತಾ ಇದ್ದೀನಿ. ನೀವು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಪೂರಿಯನ್ನು ಈ ಥರ ಮಾಡ್ಕೋಬೇಕು. ಇವಾಗ ಎಣ್ಣೆ ಕಾದಿದೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಪೂರಿ. ಇವಾಗ ಎಣ್ಣೆ ಕಾದಿದೆ. ಪೂರಿ ಮೇಲೆ ಸ್ವಲ್ಪ ಈ ಥರ ಎಣ್ಣೆ ಹಾಕಿದ್ರೆ ಪೂರಿ ಸಖತ್ತಾಗಿ ಉಬ್ಬುತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿದು ಅಂತ. ಪೂರಿ ಮೇಲೆ ಈ ರೀತಿ ಎಣ್ಣೆ ಹಾಕ್ಕೊಂಡ್ರೆ ಪೂರಿ ಸಖತ್ತಾಗಿ ಉಬ್ಬುತ್ತೆ. ನೋಡಿ ಪೂರಿ ಆಗಿದೆ. ಇವಾಗ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ನಾರ್ಮಲ್ ಪೂರಿಗಿಂತ ಮ್ಯಾಂಗೋ ಪೂರಿ ತುಂಬ ಚೆನ್ನಾಗಿದೆ. ನಾನು ಬಾಕಿ ಉಳಿದಿರೋ ಪೂರಿ ಕೂಡ ಮಾಡಿ ಇಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅದು ಉಬ್ಬಿದೆ ಅಂತ ಪೂರಿ. ಇಲ್ಲಿ ನಾನೊಂದು ಕ್ರಿಸ್ಪಿಯಾಗಿದೆ ನೋಡಿ ಯಾವ ರೀತಿ ಚೆನ್ನಾಗಿ ಬಂದಿದೆ ಪೂರಿ ಅಂತ. ಇದ್ರ ಜೊತೆಗೆ ನೀವು ಚಟ್ನಿ ಕೂಡ ಯೂಸ್ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಾನು ಮ್ಯಾಂಗೋ ರಸದ ಜೊತೆ ಇಲ್ಲಿ ಸರ್ವ್ ಮಾಡಿಕೊಂಡು ತಿಂತಾಯಿದ್ದೀವಿ. ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಆಹಾ, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರೋ ಆಗಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ.